ಕಳೆದ ಕೆಲವು ವರ್ಷಗಳಿಂದ ಸಾರ್ವಜನಿಕ ವಲಯದಲ್ಲಿ ಉಚಿತ ಚಿಕಿತ್ಸೆ ನೀಡುತ್ತಾ ಮನೆಮಾತಾಗಿರುವ ಮಾಜಿ ಸಚಿವ ಸಾರಾ ಮಹೇಶ್ ಸುಪುತ್ರ ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ಸಾರಾ ಧನುಷ್ ಅವರು ಬಡ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಮತ್ತು ಔಷಧಿಗಳನ್ನು ನೀಡುವ ಮೂಲಕ ಸಾರ್ವಜನಿಕ ಸಹೃದಯದಲ್ಲಿ ಜನಪ್ರಿಯರಾಗಿದ್ದಾರೆ. ಆಡಳಿತ ಅವಧಿಯಲ್ಲಿ ಸಾರಾ ಮಹೇಶ್ ಅವರು ನಿರಂತರವಾಗಿ ಜನಸೇವೆ, ಶಿಕ್ಷಣ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ಒದಗಿಸುವ ಮೂಲಕ ನಿರಂತರ ಸಮಾಜ ಸೇವೆ ನಡೆಸಿದರು. ಅವರ ಮಾರ್ಗದರ್ಶನದಲ್ಲೇ ಯಾವುದೇ ಪಕ್ಷಭೇದ ಮರೆತು ಡಾಕ್ಟರ್ ಸಾರಾ ಧನುಷ್ ಅವರು ಸಾಲಿಗ್ರಾಮ ಪಟ್ಟಣದಲ್ಲೇ ಸ್ವಗೃಹದಲ್ಲೇ ಉಚಿತ ಸೇವೆ ಆರಂಭಿಸಿದ್ದಾರೆ. ಇದು ಆರ್ಜೆ ನ್ಯೂಸ್ನ ರಿಯಾಲಿಟಿ ಚೆಕ್. ಡಾಕ್ಟರ್ ಸಾರಾ ಧನುಷ್ ಅವರು ಸಾಲಿಗ್ರಾಮ ಪಟ್ಟಣದಲ್ಲಿ ಉಚಿತ ಆರೋಗ್ಯ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೂಳೆಗೆ ಸಂಬಂಧಪಟ್ಟಂತೆ ಯಾವುದೇ ಕಾಯಿಲೆಗಳಿದ್ರೂ ಕೂಡ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡೋದ್ರ ಜೊತೆಗೆ ಔಷಧಿಗಳನ್ನು ಕೂಡ ಉಚಿತವಾಗಿ ಕೊಡ್ತಾ ಇರುವಂತದ್ದು. ಈ ವಿಚಾರವಾಗಿ ಆರ್ಜೆ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಮಹಿಳೆಯರು ಹಾಗೂ ಸಾರ್ವಜನಿಕರು, ರೋಗಿಗಳು ಇದ್ರ ಬಗ್ಗೆ ಯಾವ ರೀತಿ ಅನುಕೂಲಗಳನ್ನ ಪಡ್ಕೊಳ್ತಿರೋದ್ರ ಅನ್ನೋ ಒಂದು ರಿಯಾಲಿಟಿ ಚೆಕ್ ನಾನು ತೋರಿಸ್ತಾ ಇದ್ದೀನಿ. ನಮ್ಮ ಜೊತೆಗೆ ಸಾರ್ವಜನಿಕರು ಇದ್ದಾರೆ. ಏನು ಹುಷಾರಿತ್ತಿಲ್ಲಮ್ಮ ನಿಮ್ಗೆ? ನಮ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅದನ್ನ ತೋರ್ಸಕ್ಕೆ ಅಂತ ಬಂದಿದ್ದ. ಯಾವ ಊರಿಂದ ಬಂದಿದ್ದೀರಾ? ನಾವು ಮುದ್ಗುಪ್ಪೆ. ಓಕೆ, ಇದು ನಿಮ್ಗೆ ಟ್ರೀಟ್ಮೆಂಟ್ ಮತ್ತೆ ಔಷಧಿಗಳೆಲ್ಲ ಕೊಟ್ರಾ? ಕೊಟ್ರು. ಏನ್ ಅನ್ಸುತ್ತೆ ಅಮ್ಮ ಅವ್ರ ಬಗ್ಗೆ? ಪರವಾಗಿಲ್ಲ, ಒಳ್ಳೆತನ ಐತೆ ಅನ್ಸುತ್ತೆ. ಮಹೇಶ್ ಅಣ್ಣ ಅವರು ಚೆನ್ನಾಗಿ ಎಲ್ಲಾನು ಹೆಲ್ಪ್ ಮಾಡವ್ರೆ. ಏನ್ ತೊಂದ್ರೆ ಇಲ್ಲ ನಮ್ಗೆ. ಯಾವ್ದು ಆದ್ರೆ ಅವರಿಂದ ಏನೋ ಅನ್ಯಾಯ ಆಗಿಲ್ಲ, ಒಳ್ಳೇದೇ ಮಾಡ್ಕೊಂಡಿದೀವಿ. ಅದೇ ಸಾರಾ ಮಹೇಶ್ರು ಚೆನ್ನಾಗಿ ಡಾಕ್ಟ್ರು ಕರ್ಸವ್ರೆ. ಮಾತ್ರೆ ಎಲ್ಲ ಕೊಡ್ತಾ ಇದಾರೆ. ಇಂಜೆಕ್ಷನ್, ಮಾತ್ರೆ, ಕವರ್ ಎಲ್ಲ ಇದು ಮಾಡ್ತಾರೆ. ಚೆನ್ನಾಗಿ ನೋಡ್ತಾರೆ. ಹೊಸದಾಗಿ ಬಂದಿರೋದು ನಾವು ಎಲ್ಲ ಚೆನ್ನಾಗಿ ನೋಡ್ತವ್ರೆ. ಊಟ ಎಲ್ಲಾನು ಬಡಿಸಿ ಎಲ್ಲ ಜನಗಳಿಗೆಲ್ಲವ ನಾವು ಇವಾಗ ಮಾತ್ರೆ ತಿಂಡಿ ಎಲ್ಲ ಕೊಟ್ಟವ್ರೆ. ಹೋಯ್ತೇವಿ ಊರಿಗೆ. ನಾವು ಊರ್ ಕಡೆ ಎಲ್ಲ ಚೆನ್ನಾಗಿ ನೋಡ್ತಾರೆ. ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದ್ರಾ? ಮಾಡಿದ್ರು. ತಿಂಡಿ ಎಲ್ಲಾನು ಕೊಟ್ರು ಕಣಪ್ಪ. ನಮ್ಗೆ ಎಲ್ಲ ಚೆನ್ನಾಗಿ ನೋಡಿ ಮಾತ್ರೆ ಎಲ್ಲ ಕೊಟ್ಟವ್ರೆ. ಸೊಂಟ ನೋವು, ಕಾಲ ನೋವು, ಮಂಡಿ ನೋವು ಎಲ್ಲ ತರದಲ್ಲೂ ಇತ್ತು. ಮಾತ್ರೆ, ಇಂಜೆಕ್ಷನ್ ಎಲ್ಲ ಕೊಟ್ಟವ್ರೆ. ಹೇಳಿಗೌಡ್ರೆ, ಏನ್ ನೋವಿತ್ತು ನಿಮ್ಗೆ? ಮಂಡಿ ನೋವಪ್ಪ, ಮಂಡಿ ನೋವು. ಏನ್ ಮೊದಲನೇ ಸರಿ ಬಂದಿದ್ರಾ? ಎಷ್ಟನೇ ಸರಿ ಬಂದಿದ್ರಾ? ಇಲ್ಲ, ಅಲ್ಲೇ 2 ದಪ್ಪ ಬಂದಿವಿ. ಪರವಾಗಿಲ್ವಾ ನೋವು? ಟ್ರೀಟ್ಮೆಂಟ್ ಪರವಾಗಿಲ್ಲ, ಪರವಾಗಿಲ್ಲ ನೋವು. ಅದಕ್ಕೆ ಬಂದಿನಿ ತೋರ್ಕೊಂಡು. ಉಚಿತವಾಗಿ ಸೇವೆಯನ್ನ ಮಾಡ್ತಾ ಇದಾರೆ ಡಾಕ್ಟರ್ ಧನುಷ್ ಅವರು. ಏನ್ ಹೇಳ್ತೀರಾ ಅವ್ರ ಸೇವೆಗೆ? ಪುಣ್ಯಾತ್ಮ ಸಿಕ್ಬೇಕಲ್ಲಪ್ಪ, ಪುಣ್ಯಾತ್ಮ ಸಿಕ್ಬೇಕಲ್ಲ, ಅದಕ್ಕೆ ಬಂದಿವಿ ನಾವು. ಪುಣ್ಯಾತ್ಮ ಸಿಕ್ಬೇಕಲ್ಲ, ಅದಕ್ಕೆ ಬಂದಿವಿ ನಾವು. ಏನೂ ಇಲ್ಲ, ಫಸ್ಟ್ ಜಾಂಡೀಸ್ ಆಗಿತ್ತು. ಜಾಂಡೀಸ್ಗೆ ಔಷಧಿ ತಗೊಂಡೆ. ಔಷಧಿ ತಗೊಂಡ್ಮೇಲೆ ಕಾಲು ನೋವು ಬರ್ತದೆ. ಅದಕ್ಕೆ ತೋರ್ಸೋಣ ಬಂದಿದ್ದೀನಿ. ಈಗ ಹಲವಾರು ವರ್ಷಗಳಿಂದ ಸಾಲಿಗ್ರಾಮ ಟೌನ್ ಅಲ್ಲಿ ಒಂದು ಉಚಿತ ಸೇವೆಯನ್ನ ಮಾಡ್ತಾ ಇದ್ದಾರೆ. ಸಾರಾ ಮಹೇಶ್ ಮಗ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹೇಳಿ ಮೇಡಮ್, ಏನು ನೋವಿತ್ತು ನಿಮ್ಗೆ? ಏನು ನೋವಿತ್ತು. ಚೆನ್ನಾಗಿ ನೋಡಿದಾರೆ, ನೋಡ್ತಾ ಇದಾರೆ. ಮೊದಲನೇ ಸರಿನ ಬಂದಿರೋದು ನೀವು? ಇದು ಮೊದಲನೇ ಸಲ. ಏನ್ ಹೇಳ್ತೀರಾ ಅವ್ರ ಬಗ್ಗೆ? ಅವ್ರ ಬಗ್ಗೆ ಏನಿಲ್ಲ, ಚೆನ್ನಾಗಿದೆ, ಚೆನ್ನಾಗಿ ನೋಡ್ತಾ ಇದಾರೆ. ನಾವು ಥೈರಾಯ್ಡ್ಗೆ ತೋರ್ಸಕ್ ಬಂದಿದ್ದು. ಚೆನ್ನಾಗಿ ನೋಡ್ತಾರೆ ಫ್ರೀಯಾಗೆ. ಜನಸಂಖ್ಯೆ ಎಲ್ಲ ಬಂದಿದ್ದಾರೆ ಸಾಲಗ್ರಾಮಕ್ಕೆಲ್ಲ. ನಾವು ಮಿರ್ಲಿಯವರು. ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರು. 7-8 ಜನ ಬಂದಿದ್ದಾರೆ. ಊಟಕ್ಕೆಲ್ಲ ವ್ಯವಸ್ಥೆ ಕೊಟ್ಟಿದ್ದಾರೆ. ಹೇಳಮ್ಮ, ಏನ್ ಸಮಸ್ಯೆ ಇತ್ತು ನಿಮ್ಗೆ? ನನಗೆ ಮಂಡಿ ನೋವು ಇತ್ತು, ಹಿಂಡಿ ನೋವು. ಬೆಳಗ್ಗೆ 3-4 ಜನ ಡಾಕ್ಟರ್ಗಳು ಕರ್ಸಿದ್ದಾರೆ. ಊಟ ತಿಂಡಿ ಎಲ್ಲ ಸೌಲಭ್ಯ ಚೆನ್ನಾಗಿ ಇಟ್ಟಿದ್ದಾರೆ. ಚೆನ್ನಾಗಿ ನೋಡ್ತಾ ಇದ್ದಾರೆ. ಮೆಡಿಸಿನ್ ಎಲ್ಲ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಏನು ಹುಷಾರಿತ್ತಲ್ಲಮ್ಮ ನಿಮ್ಗೆ? ಬಿದ್ದು ನೋವಾಗಿದೆ. ಒಟ್ಟಿನಲ್ಲಿ ತುಂಬಾ ಹಿಂಸೆ ಆಗ್ತಾ ಇದೆ. ಈ ಬೆಲ್ಟ್ ಎಲ್ಲ ಕೊಟ್ಟಿದ್ದಾರೆ. ಊಟ ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಫ್ರೀ ಮೆಡಿಸಿನ್ ಎಲ್ಲ ಕೊಡ್ತಾ ಇದ್ದಾರೆ. ಆದ್ರೆ ನಮ್ ಜನಗಳು ನಿಯತ್ ಉಳಿಸ್ಕೊತಾ ಇಲ್ಲ. ಅವ್ರನ್ನ ಬಲ್ದ ಕೈಲಿ ತಿಂದು ಎಡದ ಕೈಲಿ ಮಣ್ಣು ಹಿಡಿದ್ಬಿಟ್ಟು ಮಹೇಶ್ ಅಣ್ಣವ್ರಿಗೆ ಭಾರಿ ಕೊಟ್ಬಿಟ್ರು. ನಮ್ಗೆ ತುಂಬಾ ಬೇಜಾರು. ಈಗ ತೋರ್ಸಕ್ ಬಂದಿದ್ದೀನಿ ಮತ್ತೆ. ಹೇಳಿ ಅಮ್ಮ, ಏನು ನಿಮ್ಗೆ? ಏನು ಹುಷಾರಿತ್ತಿಲ್ಲ? ಏನ್ ಸಮಸ್ಯೆ ಆಗಿತ್ತು? ನಮ್ಗೆ ಎಲ್ಲ ಮೈಯ ಜಾಯಿಂಟ್ ಪೇನು. ನಾವು ಬೇರೆಯವ್ರಿಗೆಲ್ಲ ತೋರಿಸಿ ಸಾಕಾಗಿದೆ, ಕಮ್ಮಿ ಆಗಿಲ್ಲ. ಇಲ್ಲಿಗೆ ಬಂದಿದೀವಿ. ನಮ್ಮ ಅಮ್ಮನ್ಗೆ ಜಾರ್ ಬಿದ್ಬಿಟ್ಟು ನಡ ನೋವಾಗಿದೆ. ಅವ್ರಿಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಬೆರಡ್ ಕೊಟ್ಟಿದ್ದಾರೆ ನಮ್ಮ ಧನುಷ್ ಅವರು. ಮತ್ತೆ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಚರ್ಮದ ಡಾಕ್ಟ್ರು ಮತ್ತೆ ಇನ್ನೊಂದು ಹಲವಾರು 4-5 ಜನ ಡಾಕ್ಟರ್ ಕರ್ಸಿ ಯಾವ ಜಾತಿ ಭೇದ ಇಲ್ದೇನೆ ಎಲ್ಲಾರು ಫ್ರೀ ಸೇವೆ ಸಲ್ಲಿಸ್ತಾ ಇದ್ದಾರೆ. ಬಂದ್ ಜನಗಳಿಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನೀವು
ನಮ್ಮ ಜಯಂತಣ್ಣ ಅವರು ರಾಜಕೀಯದಲ್ಲಿ ಇದ್ ಮಾಡ್ತಾ ಇಲ್ಲ. ಮಾಮೂಲಿ ಫ್ರೀ ಆಗಿ ಧನುಷ್ ಅವರು ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಮತ್ತೆ ಮಹೇಶ್ ಅಣ್ಣ ಅವರು ನಮ್ಮ ಕೆ.ಆರ್. ನಗರ ತಾಲೂಕಿಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಬಡವರಿಗೆ ಸಹಾಯ ಮಾಡಿದ್ದಾರೆ. ಅದನ್ನ ಯಾವುದನ್ನು ಕೃತಜ್ಞತೆ ಇಟ್ಕೋತಾ ಇಲ್ಲ ನಮ್ಮ ಜನಗಳು. ನಮ್ಮ ಜನನೇ ಸರಿ ಇಲ್ಲ, ಪಕ್ಷಪಾತ ಮಾಡ್ತಾರೆ. ಮಾಡಿಸ್ಕೊಳ್ಳೋ ಗಂಟ ಮಾಡಿಸ್ಕೊತಾರೆ, ಆಮೇಲೆ ಅವರು ಲಿಸ್ಟ್ಗಿಲ್ಲ ಆ ಥರ ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ಧನುಷ್ ಅವರು ಯಾವುದೇ ರಾಜಕೀಯದ್ದು ಮತ್ತೆ ಯಾವುದು ಇಲ್ದಂಗೆ ಯಾವ ಜಾತಿ ಭೇದ ಇಲ್ದೇನೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಚೆನ್ನಾಗಿ ನೋಡ್ತಾ ಇದ್ದಾರೆ. ಅದನ್ನ ನಾವು ಉಳಿಸ್ಕೋಬೇಕು. ಅವ್ರಿಗೆ ಚಿರಋಣಿಯಾಗಿರ್ತೀವಿ. ಹೇಳಿ, ಏನು ಸಮಸ್ಯೆ ಇತ್ತು ನಿಮ್ಗೆ? ಸರ್ ನನಗೆ ನನಗೆ ಪೇನ್ ನೋವು, ಒಂದ್ ಸ್ವಲ್ಪ ಕೈ ಕಾಲೆಲ್ಲ ನೋವು. ಅದನ್ನ ತೋರ್ಸಕ್ ಬಂದಿದ್ದೀನಿ. ನಮ್ಮ ಸಾರಾ ಮೈಸಣ್ಣನವರ ಮಗ ಧನುಷ್ ಸಾರಾ ಮೈಸ್ ಅವರು ತುಂಬಾ ಜನಕ್ಕೆ ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದಾರೆ. ಉಚಿತವಾಗಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಮತ್ತೆ ಊಟ ಯಾರು ಬಂದವರು ಹಸ್ಕೊಂಡಿರ್ಬಾರ್ದು ಅಂತ ಉದ್ದೇಶಕ್ಕೆ ಮಧ್ಯಾಹ್ನ ಟೈಮ್ ಅವ್ರಿಗೆ ಉಚಿತವಾಗಿ ಊಟ ಎಲ್ಲಾ ಸೌಕರ್ಯನೂ ನೀಡ್ತಾ ಇದ್ದಾರೆ. ನಮ್ಗೆ ತುಂಬಾ ಖುಷಿ ಆಯ್ತು. ಅವ್ರು ಇನ್ನೂ ಉನ್ನತ ಮಟ್ಟವಾಗಿ ಬೆಳಿಬೇಕು ಅನ್ನೋದು ನಮ್ಮ ಆಸೆ. ಮತ್ತೆ ಎಲ್ರೂ ಬಂದು ತೋರ್ಸಿ ಯಾವ್ದ್ ಭೇದ ಭಾವ ಅನ್ನೋದೊಂದು ಅವರಲ್ಲಿ ಇಲ್ಲ. ಚೆನ್ನಾಗಿ ಎಲ್ಲಾರ್ನು ನೋಡ್ತಾ ಇದ್ದಾರೆ. ಎಲ್ಲರಿಗೂ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವು ಆಶೀರ್ವಾದ ಇರ್ಲಿ ನಮ್ಗೆ. ಸಾರಾ ಮಹೇಶ್ ಅಣ್ಣನವರು ತುಂಬಾ ಈ ಸಲಿ ಕುಗ್ಗಿರೋದ್ರಿಂದ ನಮ್ಗೆ ಬೇಜಾರಿದೆ. ಅವರು ಮುಂದೆ ಬೆಳಿಬೇಕು ಅನ್ನೋದು ನಮ್ಮಲ್ಲಿ ಐತೆ. ಅವ್ರಿಗೂ ಒಳ್ಳೇದಾಗ್ಲಿ ಅಂತ ನಾವು ಹಾರೈಸ್ತೀವಿ. ಹೇಳಿ ಸರ್, ಕೈ ಏನಾಟಾಗಿತ್ತು ನಿಮ್ಗೆ? ಸರ್ ನನ್ಗೆ ಹಿಂಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಬಿದ್ದ್ಬಿಟ್ಟಿದೆ. ಆಗ ಸಾರಾ ಮಹೇಶ್ ಅವ್ರ ಮಗ ಸಾರಾ ಧನುಷ್ ಅವರೇ ತಕ್ಷಣ ಅವರು ನಮ್ಮ ಹುಡುಗರೆಲ್ಲ ಫೋನ್ ಮಾಡಿ ಅವ್ರಿಗೆ ಹೇಳಿ ಅವರು ತಮ್ಮ ಹಾಸ್ಪಿಟ್ಲ್ ಕರೆಸ್ಕೊಂಡು ಅವರೇ ಟ್ರೀಟ್ಮೆಂಟ್ ಮಾಡಿ ಆಪರೇಷನ್ ಟೈಮಲ್ಲಿ ಅವರೇ ನಿಂತು ಅವರೇ ಆಪರೇಷನ್ ಮಾಡಿ ಧನ ಸಹಾಯನ ಮಾಡೋರು ಸರ್ ಅವರು. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್, ಈ ಒಂದು ಉಚಿತ ಸೇವೆ ಮಾಡ್ತಿರುವಂತ ಸಂದರ್ಭದಲ್ಲಿ? ಹೇಳಕ್ ಮಾತುಗಳಿಲ್ಲ. ಅಂದ್ರೆ ಮನುಷ್ಯನಲ್ಲಿ ಒಂಚೂರು ಅಹಂಕಾರ ಅನ್ನೋದಿಲ್ಲ ಸರ್. ದೊಡ್ಡವರು ಚಿಕ್ಕವರೇ ಗೌರವ ಜಾಸ್ತಿ. ನಮ್ಮವರು ತಮ್ಮವರು ಅಂತೂ ಚೆನ್ನಾಗಿ ನೋಡ್ತಾರೆ ಸರ್. ಯಾರು ಹೋದ್ರು ಇವರು ದುಡ್ಡಿಲ್ಲ ದುಡ್ಡೈತೆ ಅನ್ನೋದನ್ನ ಮ್ಯಾಟ್ರ್ ಅಲ್ಲ ಸರ್. ಅವ್ರು ಚೆನ್ನಾಗಿ ನೋಡ್ತಾರೆ, ಒಳ್ಳೆ ಗುಣ ಸರ್. ಅವ್ರು ನಮ್ಮ ಕೆ.ಆರ್. ನಗರ ಸಿಕ್ಕಿರೋದು ಅಂತ ಶಾಸಕರು ಮಗಾಗಿ ಉಳಿಸ್ಕತಿಲ್ಲ ಸರ್. ಸರ್, ಕಳೆದ ಹಲವು ವರ್ಷಗಳಿಂದ ನೀವು ಜನರಿಗೆ ಉಚಿತವಾದಂಥ ಆರೋಗ್ಯವನ್ನು ನೋಡೋದ್ರಲ್ಲಿ ನೀವು ಬಹಳ ಇಲ್ಲಿ ಜನಗಳಿಗೆ ಅಚ್ಚುಮೆಚ್ಚಾಗಿದ್ದೀರಾ ಸರ್. ರಾಜಕೀಯವನ್ನು ಹೊರತುಪಡಿಸಿ ಇಲ್ಲಿ ಬಹುತೇಕ ಯಾವುದೇ ಪಕ್ಷ ಭೇದವನ್ನು ಮರೆತು ಸಾರ್ವಜನಿಕರು ಬಂದು ಈ ಒಂದು ಅನುಕೂಲವನ್ನು ಪಡ್ಕೊತಾ ಇದ್ದಾರೆ. ಕೆಲವೊಂದು ಕಡೆ ಕೆಲವು ಸಾರ್ವಜನಿಕರು ಹೇಳುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಇದು ರಾಜಕೀಯವಾಗಿ ಮಾಡ್ತಾ ಇದ್ದಾರೇನೋ ಅವರು ಅನ್ನೋ ಒಂದು ಮಾತುಗಳು ಕೇಳ್ಬರ್ತವೆ ಸರ್. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ? ಹೇಳೋದು ಒಂದೇ, ನಾನು ಯಾವತ್ತೂ ನನ್ನ ವೃತ್ತಿನ ಇವನು ಆ ಜಾತಿ ಈ ಜಾತಿ, ಇವನು ಆ ಪಕ್ಷ ಈ ಪಕ್ಷ ಅಂತ ನಾನು ಯಾವತ್ತೂ ಇಲ್ಲಿವರೆಗೂ ಮಾಡಿಲ್ಲ, ಮುಂದೆನೂ ನಾನು ಮಾಡಲ್ಲ. ನನ್ನನ್ನು ಕೇಳೋದಕ್ಕಿಂತ ನನ್ನ ಪೇಷಂಟ್ಸ್ನ ನೀವು ಕೇಳಿದ್ರೆ ಅವ್ರಿಗೆ ನಿಮಗೆ ಉತ್ತರ ಸಿಕ್ಬಿಡುತ್ತೆ. ಒಂದು, ನನ್ನ ಮನಸ್ಸಲ್ಲಿ ಏನಾದರೂ ಆ ಥರ ಪೊಲಿಟಿಸೈಸ್ ಮಾಡ್ತಾ ಇದ್ದೀನಿ ಅಂತ ಯಾವಾಗ ಅನ್ಸುತ್ತೆ ಅವತ್ತೇ ನಾನು ವೃತ್ತಿಗೆ ಗುಡ್ ಬೈ ಹೇಳ್ಬಿಡ್ತೀನಿ. ನಾನು ವೃತ್ತಿನೇ ಮಾಡಕ್ ಹೋಗಲ್ಲ. ನಾನು ಈ ವೃತ್ತಿಗೆ ಬಂದಿರೋದೇನೆ ನನ್ನ ಕೈಲಾದಷ್ಟು ಜನರ ಸೇವೆ ಮಾಡೋದಕ್ಕೆ. ಆ ಸೇವೆನ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೋರ್ಕೋತೀನಿ. ಯಾವ್ಯಾವ ಟ್ರೀಟ್ಮೆಂಟ್ ಕೊಡ್ತೀರಿ ಸರ್ ಇಲ್ಲಿ ಬಂದಂಥ ರೋಗಿಗಳಿಗೆ? ಸರ್, ನಾನು ಆರ್ಥೋಪೆಡಿಕ್ ಸರ್ಜನ್ನು. ಆರ್ಥ್ರೋಪ್ಲಾಸ್ಟಿಲಿ ಸಬ್ ಸ್ಪೆಷಲೈಸ್ ಮಾಡಿದ್ದೀನಿ ನಾನು. ಸೊ ನನ್ನ ಸ್ಪೆಷಾಲಿಟಿ ಮೂಳೆ ಸಂಬಂಧಿ ಕಾಯಿಲೆಗಳು ಏನೇ ಇತ್ತು ಅಂತ ಅಂದ್ರು ಅವ್ರಿಗೆ ಕನ್ಸಲ್ಟೇಷನ್ ಆಗಲಿ, ನನ್ನ ಕೈಲಾದಷ್ಟು ಮೆಡಿಕೇಶನ್ಸ್ ಆಗಲಿ, ಇನ್ವೆಸ್ಟಿಗೇಷನ್ಸು, ನನ್ನ ಫ್ರೆಂಡ್ಸ್ ಇದ್ದಾರೆ
ಅವರು ಎಲ್ಲ ಹೆಲ್ಪ್ ಮಾಡಿ ಅವ್ರ ಕಡೆ ಅವರೆಲ್ಲ ಲ್ಯಾಬ್ ಇದ್ದುವೆ ಅವ್ರು ಯಾರು ₹1 ಇಸ್ಕೊಂಡು ಮಾಡ್ತಾ ಇಲ್ಲ. ಅವರು ಎಲ್ಲ ಫ್ರೀ ಆಗಿ ಇನ್ವೆಸ್ಟಿಗೇಷನ್ಸ್ ಎಲ್ಲಾರು ಮಾಡ್ಕೊಡ್ತಾರೆ. ನನ್ನ ಕೆಲವೊಂದು ಫ್ರೆಂಡ್ಸು ಡಾಕ್ಟರ್ಸ್ ಇದ್ದಾರೆ. ಅವರೆಲ್ಲರುವೆ ಬೇರೆ ಬೇರೆ ಸ್ಪೆಷಾಲಿಟಿ ಇರೋರು. ಅವರು ಈಗ ಜನರಲ್ ಸರ್ಜರಿ ಬಂದು ಅವ್ರು ನೋಡ್ತಾ ಇದ್ದಾರೆ. ಡರ್ಮಟಾಲಜಿ ಇರೋರು ಅವ್ರು ಬರ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು 3-4 ಬೇರೆ ಬೇರೆ ಸ್ಪೆಷಾಲಿಟಿ ಎಕ್ಸಾಂಪಲ್ OBG, ಪೀಡಿಯಾಟ್ರಿಕ್ಸು, ರೇಡಿಯಾಲಜಿ ಎಲ್ಲಾ ಸ್ಪೆಷಾಲಿಟಿಗಳನ್ನು ಪೆರಿಫೆರಿಗೆ ಕರ್ಕೊಂಡು ಬಂದು ನಮ್ಮ ಜನಕ್ಕೆ ನಮ್ಮ ತಂದೆ ಹುಟ್ಟೂರು, ನನ್ನೂರು, ನಮ್ಮ ತಾತ ಇನ್ನೂ ಇರೋ ಊರು, ನಮ್ಮ ಸಾಲಿಗ್ರಾಮ, ನಮ್ಗಿಷ್ಟೆಲ್ಲ ಕೊಟ್ಟಿರೋ ಊರು KR ನಗರ. ಇವ್ರಿಗೆ ನನ್ನ ಕಡೆಯಿಂದ ನನ್ನ ಕೈಲಿ ಶಕ್ತಿ ಇರೋವರೆಗೂ ಈ ಸೇವೆಗಳನ್ನ ನಾನು ಮಾಡ್ತೀನಿ ಸರ್. ಒಂದು ಉಚಿತವಾದ ಟ್ರೀಟ್ಮೆಂಟ್ ಕೊಡ್ತಿರೋದ್ರಿಂದ ಫೈನಲ್ ಆಗಿ ನೀವು ಒಂದ್ ಕಡೆ ಯಾವುದೇ ಈ ಆರೋಗ್ಯ ಸೇವೆಯನ್ನ ಹೊರತುಪಡಿಸಿ ಬೇರೆ ಯಾವ್ದಾದ್ರು ಕಷ್ಟಗಳಿದ್ರೆ ಅಥವಾ ಬೇರೆ ನಿಮ್ಗೆ ಸಮಸ್ಯೆಗಳಿದ್ರು ಸ್ಪಂದನೆ ನೀಡ್ತೀರಾ ಅಥವಾ ಸರ್, ನಾನು ವೃತ್ತಿಪರವಾಗಿ ಒಬ್ಬ ವೈದ್ಯನಾಗಿ ನನ್ನ ಲಿಮಿಟ್ಸ್ ಅಲ್ಲಿ ನಾನು ಏನೇನು ಸಹಾಯ ಮಾಡ್ಬೋದು, ನನ್ನ ಕಡೆಯಿಂದ ಏನ್ ಮಾಡ್ಬೋದು, ನಾನು ವೃತ್ತಿ ಮೂಲಕ ನಾನು ಮಾಡಿದ್ದೀನಿ. ಇನ್ನ ಬೇರೆ ಒಬ್ಬ ಗುಡ್ ಸಿಟಿಸನ್ ಆಗಿ ಒಬ್ಬ ಮಾನವೀಯ ತತ್ವಗಳನ್ನ ಹೊಂದಿರುವ ಮನುಷ್ಯನಾಗಿ ಮಾನವೀಯತೆ ದೃಷ್ಟಿಯಿಂದ ನೋಡಿ, ನಮ್ಮ ತಂದೆಯವರು 25 ವರ್ಷದಿಂದ ನಿಮ್ಗಳ ಜೊತೆ ಮನೆ ಮಗನಾಗಿ ಯಾವ ತರ ನಿಮ್ಗಳ ಸೇವೆ ಮಾಡ್ಕೊಂಡು ಬಂದಿದ್ದಾರೆ, ಅದೇ ತರ ಒಬ್ಬ ವೈದ್ಯನಾಗಿ ನಿಮ್ಮ ಮನೆ ಮಗನಾಗಿ ನಾನು ವೃತ್ತಿ ಮೂಲಕ ನಾನು ನಿಮ್ಗಳ ಸೇವೆಗೆ ಸದಾ ಸಿದ್ಧ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ.